ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಸಂಪ್ರದಾಯದಲ್ಲಿ ಯಾವುದೇ ನಿಯಮಗಳು ಏಕಾಏಕಿ ಬಂದಿಲ್ಲ. ಇದರ ಹಿಂದೆ ಜ್ಯೋತಿಷ್ಯದ ಅತ್ಯಂತ ಆಳವಾದ ಲೆಕ್ಕಾಚಾರಗಳಿವೆ. ಮಂಗಳವಾರದ ನಿಯಮದ ಪ್ರಮುಖ ಕೇಂದ್ರ ಬಿಂದುವೆ ಮಂಗಳ ಗ್ರಹ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವು ಕುಜ ಎಂದು ಪ್ರಸಿದ್ಧಿ. ಈತನು ಭೂಮಿ ಪುತ್ರ ಮತ್ತು ಕ್ರೋಧ, ಶೌರ್ಯ, ಶಕ್ತಿ ಮತ್ತು ರಕ್ತ ಪರಿಚಲನೆಗೆ ಸಂಬಂಧಿಸಿದ ಗ್ರಹ. ಮಂಗಳವಾರದ ದಿನವು ಮಂಗಳನ ಪ್ರಭಾವಕ್ಕೆ ಹೆಚ್ಚು ಒಳಗಾಗುತ್ತದೆ. ವೀಕ್ಷಕರೇ, ನಮ್ಮ ತಲೆಯಲ್ಲಿ ಶಕ್ತಿ ಕೇಂದ್ರಗಳಿವೆ. ಕೂದಲು ಮತ್ತು ಉಗುರುಗಳು ನಮ್ಮ ಮೂಳೆ ಮತ್ತು ಮಜ್ಜೆಯ ವಿಸ್ತರಣೆ. ಹಾಗಾಗಿ ಮಂಗಳನ ದಿನ ಈ ಭಾಗಗಳನ್ನು ಕತ್ತರಿಸುವುದರಿಂದ ಅದು ದೇಹದ ಶಕ್ತಿ ಚಕ್ರದ ಸಮತೋಲನವನ್ನು ಹಾಳು ಮಾಡುತ್ತದೆ. ಪ್ರಾಚೀನ ಜ್ಯೋತಿಷ್ಯಗಳು ಹೇಳುವಂತೆ ಮಂಗಳವಾರ ಕ್ಷೌರ ಮಾಡುವುದು ದೇಹದ ಓಜಿಸ್ಸು ಮತ್ತು ಆಯುಷ್ಯವನ್ನ ಕುಗ್ಗಿಸುತ್ತದೆ. ಇದು ರಕ್ತ ಸಂಬಂಧಿ ಗಾಯಗಳು ಅಥವಾ ರೋಗಗಳಿಗೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಹಾಗೆ ಮಂಗಳವಾರವು ಸಂಕಟ ಮೋಚಕ ಹನುಮಂತನ ಆರಾಧನೆಗೆ ಅತ್ಯುತ್ತಮ ದಿನ. ಈ ದಿನ ಅನೇಕರು ಉಪವಾಸವಿದ್ದು ವ್ರತ ಮಾಡುತ್ತಾರೆ. ಕ್ಷೌರವನ್ನ ಮಾಡಿ ದೇಹವನ್ನು ಅಲಂಕರಿಸಿಕೊಳ್ಳುವುದು ಅಥವಾ ಕತ್ತರಿಸುವುದು ಈ ವ್ರತದ ಶುದ್ಧತೆಗೆ ಭಂಗ ತಂದಂತೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಇನ್ನು ಕೆಲವೆಡೆ ಮಂಗಳವಾರ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾರೆ. ಕೂದಲು ಉಗುರುಗಳನ್ನ ದೇಹದಿಂದ ಬೇರ್ಪಡಿಸುವುದನ್ನ ತ್ಯಾಜ್ಯ ಎಂದು ಪರಿಗಣಿಸಲಾಗುತ್ತದೆ. ಈ ತ್ಯಾಜ್ಯವನ್ನ ಸಮೃದ್ಧಿಯ ದಿನದಂದು ಹೊರಹಾಕುವುದರಿಂದ ಸಂಪತ್ತಿನ ನಷ್ಟ ಉಂಟಾಗಬಹುದು ಎಂಬುದು ಜನಪದವಾದಂತಹ ಒಂದು ನಂಬಿಕೆಯಾಗಿದೆ. ವೀಕ್ಷಕರ, ನಮ್ಮ ವೇದ ಮತ್ತು ಉಪನಿಷತ್ಗಳಲ್ಲಿ ಕೂದಲು ಕೇವಲ ದೇಹದ ಭಾಗವಲ್ಲ, ಅದು ನಮ್ಮ ಸೂಕ್ಷ್ಮ ಶಕ್ತಿಯ ಅಂಟೇನ ಇದ್ದಂತೆ. ಹೌದು ವೀಕ್ಷಕರೇ, ಆಯುರ್ವೇದದ ಪ್ರಕಾರ ದೇಹದಲ್ಲಿ 7 ಧಾತುಗಳಿವೆ. ಕೂದಲು ಮತ್ತು ಉಗುರುಗಳು ಕೊನೆಯ ಧಾತುಗಳಾದ ಅಸ್ಥಿ ಮತ್ತು ಮಜ್ಜಿಗೆ ಸಂಬಂಧಿಸಿವೆ. ಇವುಗಳ ಹಿಂದಿನ ಸಾರವೇ ಓಜಸ. ಇದು ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಜೀವಂತಿಕೆಯ ಮೂಲ. ಮಂಗಳವಾರ ಮಂಗಳ ಗ್ರಹದ ಉಷ್ಣ ಶಕ್ತಿ ಅಧಿಕವಾಗಿ ಇರುವುದರಿಂದ ಈ ಸಮಯದಲ್ಲಿ ಕೂದಲು ಕತ್ತರಿಸಿದರೆ ಆಯಾ ಧಾತುಗಳ ಶಕ್ತಿಯು ದುರ್ಬಲಗೊಳ್ಳುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಇದರಿಂದ ದೇಹದಲ್ಲಿ ಸುಸ್ತು, ಆಯಾಸ ಮತ್ತು ರೋಗ ನಿರೋಧಕ ಶಕ್ತಿ ಕುಸಿತ ಉಂಟಾಗಬಹುದು ಎಂದು ಹೇಳಲಾಗಿದೆ. ವೀಕ್ಷಕರ, ಹಾಗೆ ತಲೆಯ ಕೂದಲನ್ನ ಪ್ರಾಣಶಕ್ತಿಯ ವಾಹಕ ಎಂದು ಪರಿಗಣಿಸಲಾಗುತ್ತದೆ. ಪ್ರಾಣಶಕ್ತಿಯು ಸಮತೋಲನವನ್ನ ಕಾಯ್ದುಕೊಳ್ಳಲು ಸೂಕ್ತವಲ್ಲದ ದಿನದಂದು ಈ ವಾಹಕವನ್ನ ಕತ್ತರಿಸಬಾರದು ಎಂದು ಆಧ್ಯಾತ್ಮಿಕ ಸಾಧಕರು ಅತ್ಯಂತ ಆಳವಾಗಿ ನಂಬುತ್ತಾರೆ. ವೀಕ್ಷಕರೇ, ವೇದಗಳಲ್ಲಿ ನಿರ್ದಿಷ್ಟವಾಗಿ ಕ್ಷೌರ ನಿಷಿದ್ಧ ಎಂದು ಶ್ಲೋಕಗಳು ಕಂಡುಬರದಿದ್ದರೂ ಕಾಲವಿವೇಕ ಮತ್ತು ಮುಹೂರ್ತ ಶಾಸ್ತ್ರದಲ್ಲಿ ಮಂಗಳವಾರದಂದು ಉಗ್ರ ಗ್ರಹಗಳ ಪ್ರಭಾವ ಹೆಚ್ಚಿರುತ್ತದೆ. ಹಾಗಾಗಿ ಶುಭ ಕಾರ್ಯಗಳಿಗೆ ಇದು ಸೂಕ್ತ ಅಲ್ಲ ಎಂದು ಹೇಳಲಾಗಿದೆ. ಕ್ಷೌರವು ಒಂದು ರೀತಿಯ ಶುದ್ಧೀಕರಣ ಕ್ರಿಯೆ ಆಗಿರುವುದರಿಂದ ಅದನ್ನ ಶುಭ ಅಥವಾ ಸೌಮ್ಯ ದಿನಗಳಲ್ಲಿ ಮಾತ್ರ ಮಾಡಬೇಕು ಎಂದು ನಿಯಮಗಳು ಹೇಳಲಾಗಿದೆ. ವೀಕ್ಷಕರೇ, ಆಧುನಿಕ ಕಾಲದಲ್ಲಿ ಈ ನಂಬಿಕೆಗೆ ಯಾವುದೇ ನಿರ್ದಿಷ್ಟ ಪ್ರಯೋಗಾಲಯದ ಪುರಾವೆಗಳಿಲ್ಲ. ಆದರೆ ಈ ನಿಯಮದ ಹಿಂದೆ ನಮ್ಮ ಪೂರ್ವಜರ ಅತ್ಯಂತ ಚಾಣಕ್ಯ ಲಾಜಿಸ್ಟಿಕ್ ಮತ್ತು ತರ್ಕ ಅಡಗಿದೆ. ವೀಕ್ಷಕರೇ, ಬಹುಶಃ ಇದುವೇ ಈ ನಿಯಮದ ಅತ್ಯಂತ ಸರಳ ಮತ್ತು ತಾರ್ಕಿಕ ಕಾರಣ. ಪ್ರಾಚೀನ ಕಾಲದಲ್ಲಿ ಕ್ಷೌರಿಕರಿಗೆ ವಾರದಲ್ಲಿ 1 ದಿನ ರಜೆ ಇರುತ್ತಿತ್ತು. ಬಹುತೇಕ ಕಡೆ ದೇವಸ್ಥಾನದ ಮತ್ತು ಇತರೆ ಕೆಲಸದ ಸಮಯಗಳನ್ನು ಆಧರಿಸಿ ಮಂಗಳವಾರ ಅಥವಾ ಶನಿವಾರ ರಜಾ ಘೋಷಿಸಲಾಗುತ್ತಿತ್ತು. ವೀಕ್ಷಕರೇ, ಒಮ್ಮೆ ಜನರಿಗೆ ಈ ದಿನ ಸೇವೆ ಸಿಗದಿರುವಾಗ ಅವರು ಅದನ್ನ ನಿಷಿದ್ಧ ಎಂದು ಭಾವಿಸಿ ಅದನ್ನ ಧರ್ಮದೊಂದಿಗೆ ಜೋಡಿಸಿದ್ದರು. ವೀಕ್ಷಕರೇ, ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡಬಾರದು ಎಂದು ನಂಬಿದರೆ ಆ ನಂಬಿಕೆಯೇ ಆತನ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಮಂಗಳವಾರ ಕ್ಷೌರ್ಯ ಮಾಡುವುದರಿಂದ ಕೆಟ್ಟದಾಗುತ್ತೆ ಎಂಬ ಮಾನಸಿಕ ನಂಬಿಕೆಯಿಂದ ಆತ ಆ ದಿನ ಹೆದರುತ್ತಾನೆ ಅನ್ನುವಂತಹ ಸಹಜ ವಿಚಾರವನ್ನ ನಾವಿಲ್ಲಿ ನೋಡಬಹುದು. ವೀಕ್ಷಕರೇ, ನೋಡಿದಿರಲ್ಲ, ಮಂಗಳವಾರ ಕ್ಷೌರ ನಿಷಿದ್ಧದ ಹಿಂದೆ ಕೇವಲ ಒಂದು ಕಾರಣವಿಲ್ಲ. ಅದು ಜ್ಯೋತಿಷ್ಯದ ಶಕ್ತಿ, ಆಯುರ್ವೇದದ ಆರೋಗ್ಯ ಮತ್ತು ನಮ್ಮ ಪೂರ್ವಜರ ಅತ್ಯಂತ ಚಾಣಕ್ಯ ತಾರ್ಕಿಕ ನಿರ್ಧಾರಗಳು ಸಮ್ಮಿಶ್ರಣವಾಗಿದೆ. ವೀಕ್ಷಕರೇ, ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ನಾವು ಹೇಳುತ್ತಿಲ್ಲ. ಆದರೆ ಈ ನಮ್ಮ ಸಂಸ್ಕೃತಿಯ ಭಾಗ ಮತ್ತು ಜೀವನದಲ್ಲಿ ಶಿಸ್ತು, ಸುರಕ್ಷತೆ ಮತ್ತು ಸಮಯ ಪ್ರಜ್ಞೆಯನ್ನು ಅಳವಡಿಸಲು ಸಹಾಯ ಮಾಡುತ್ತದೆ ಎಂದು ನಂಬಿಕೆ ಇರುವಂಥದ್ದು. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡ.